ಇಲ್ಲಿ ಇವ್ರೋಗಿ ಬರೋದು ಅವ್ರೋಗಿ ಬರೋದು, ಇವ್ರು ನಾನು ಹೋಗಲ್ಲ ಅಂತ ಇಲ್ಲೇ ಕೂತ್ಕೊಳ್ಳೋದು, ಮುನಿಸ್ಕೊಳ್ಳೋದು, ಇವ್ರ ಕಡೆ ಬಂದು ಸಮಾಧಾನ ಮಾಡೋದು, ಮತ್ತೆ ಹೋಗೋದು ಬರೋದು. ಸೊ ಪ್ರತಿನಿತ್ಯ ಕಳೆದ 3 ವರ್ಷದಿಂದ ಈ ಕಾಂಗ್ರೆಸ್ ಪಕ್ಷದ ಹಣೆ ಬರ ಇದೇ ಆಗ್ಬಿಟ್ಟಿದೆ. ಮತ್ತಿನ್ನೇನೂ ಆಗ್ತಾ ಇಲ್ಲ. ಲಿಟ್ರಲಿ ನನಗೆ ಇನ್ನೂ ಅರ್ಥ ಆಗಲ್ಲ. ಒಂಥರ ಅಲ್ಲಿ ಇಟ್ಸ್ ಅ ಕ್ಲಿಯರ್ ವರ್ಟಿಕಲ್ ಡಿವೈಡ್. ಸಿದ್ದರಾಮಯ್ಯನವ್ರ ಬಣ ಒಂದು, ಡಿ ಕೆ ಶಿವಕುಮಾರ್ ಬಣ ಒಂದು. ಅದರಲ್ಲಿ ಶಾಸಕರು ಇದ್ದಾರೆ, ಅಧಿಕಾರಿಗಳು ಇದ್ದಾರೆ, ಮಂತ್ರಿಗಳು ಇದ್ದಾರೆ. ಮತ್ತು ಈ ಕಡೆ ಶಾಸಕರು ಇದ್ದಾರೆ, ಅಧಿಕಾರಿಗಳು ಇದ್ದಾರೆ, ಮಂತ್ರಿಗಳು ಇದ್ದಾರೆ. ಸೊ ಹಿಂಗಿರುವಾಗ ಒಂದು ಸಿದ್ದರಾಮಯ್ಯವ್ರಿಗೆ ಕುರ್ಚಿ ಉಳಿಸ್ಕೋಬೇಕು ಅನ್ನೋ ಭಯ, ಇನ್ನೊಂದು ಡಿ ಕೆ ಶಿವಕುಮಾರ್ಗೆ ಕುರ್ಚಿ ಗಳಿಸ್ಕೋಬೇಕು ಅನ್ನೋದು. ಸೊ ಇವ್ರು ಉಳಿಸ್ಕೋಬೇಕು ಅನ್ನೋ ಭಯದಲ್ಲಿ ಇವ್ರು ಕೆಳಗಡೆ ಇರುವಂಥ ಮಂತ್ರಿಗಳು, ಶಾಸಕರು, ಅಧಿಕಾರಿಗಳು ಇವ್ರು ಹೇಳ್ದಂಗೆ ಕೇಳೋದ, ಅಥವಾ ಡಿ ಕೆ ಶಿವಕುಮಾರ್ ನಾಳೆ ಬೆಳಗ್ಗೆ CM ಆಗ್ಬಿಟ್ರೆ ಏನು ಮಾಡೋದಪ್ಪ, ಈ ಫೈಲ್ನ ಮೂವ್ ಮಾಡೋದ, ಏನು ಮಾಡೋದ ಅಂತ ಹೇಳ್ಬಿಟ್ಟು ಹೋಲ್ಡ್ ಹಾಕೊಂಡು ಅವ್ರು ಹೇಳ್ದಂಗೆ ಕೇಳೋದ. ಒಟ್ಟಿನಲ್ಲಿ ಎಲ್ಲ ಕನ್ಫ್ಯೂಷನ್ ಮಾಡಿ, ಯಾವ ಅಭಿವೃದ್ಧಿ ಕೆಲಸನೂ ಆಗ್ದಂಗೆ ಮಾಡಿ, ಎಲ್ಲೂ ಏನು ಆಗದೆ ಇಲ್ದಂಗೆ ನೋಡ್ಕೊಂಡ್ಬಿಟ್ಟಿದ್ದಾರೆ ಇವ್ರು. ಪ್ರತಿನಿತ್ಯ ರಾತ್ರಿ ನನ್ನ ಪ್ರಕಾರ ನಿದ್ದೆ ಮಾಡ್ಬೇಕಾದ್ರೆ ನಾಳೆ ಬೆಳಗ್ಗೆ ನನ್ನ ಡಿಪಾರ್ಟ್ಮೆಂಟ್ದು, ನನ್ನ ಮಿನಿಸ್ಟರ್ ಏನು ಕೆಲಸ ಮಾಡ್ತೀನಿ ಅಂತ ಯೋಚನೆ ಅಂತೂ ಖಂಡಿತ ಮಾಡ್ತಿಲ್ಲ 3 ವರ್ಷದಿಂದ. ಇವ್ರು ಬರೀ ನಾಳೆ ಯಾರು ನನ್ನ ಪರವಾಗಿ ಮಾತಾಡ್ತಾರೆ, ಯಾರು ನನ್ನ ವಿರುದ್ಧವಾಗಿ ಮಾತಾಡ್ತಾರೆ, ನನಗೆ ಮೇಲ್ಗಡೆ ರಾಹುಲ್ ಗಾಂಧಿ ಅಪಾಯಿಂಟ್ಮೆಂಟ್ ಕೊಡ್ತಾರ, ಸೋನಿಯಾ ಗಾಂಧಿ ಅಪಾಯಿಂಟ್ಮೆಂಟ್ ಕೊಡ್ತಾರ, ಪ್ರಿಯಾಂಕಾ ಗಾಂಧಿ ಕೊಡ್ತಾರ, ಯಾವ ಫ್ಲೈಟ್ ಬುಕ್ ಮಾಡಬೇಕು, 9 ಗಂಟೆಗೆ ಬುಕ್ ಮಾಡಿದ್ರೆ ಸಿಗ್ತಾರ, ಅವರು 11ಕ್ಕೆ ಬುಕ್ ಮಾಡಿದ್ರೆ ಸಿಗ್ತಾರ, ಅಥವಾ ಸಾಯಂಕಾಲ ಹೋಗೋದ, ಅಥವಾ ಅಲ್ಲಿಂದ ಫೋನ್ ಬಂದ್ರೆ ನೆಕ್ಸ್ಟ್ ಡೇ ಹೋಗೋದ. ಬರೀ ಡ್ರಾಮಾ ಮಾಡ್ತಿದ್ದಾರೆ ಹೊರತು ಮತ್ತಿನ್ನೇನೂ ಆಗ್ತಾ ಇಲ್ಲ. ಇವ್ರು ಈ ಡ್ರಾಮದಲ್ಲಿ ಇವ್ರು ಸಫರ್ ಮಾಡ್ತಿರೋದು ಯಾರು? ನಮ್ಮ ರೈತರು, ಮಧ್ಯಮ ವರ್ಗದವರು, ಬಡವರು, ವಿದ್ಯಾರ್ಥಿಗಳು, ಕಾರ್ಪೊರೇಟ್ಸ್ಗಳು, ಇಂಡಸ್ಟ್ರಿಯಲಿಸ್ಟ್ಗಳು, ಮಾಧ್ಯಮದವರು, ಪ್ರತಿಯೊಬ್ರು ಸಫರ್ ಮಾಡೋಂಗಾಗ್ಬಿಟ್ಟಿದೆ ಇವತ್ತು. ಇಬ್ರು ಹೇಳ್ತಿರೋದು ಒಂದೇನೆ, ಹೈಕಮಾಂಡ್ ಏನ್ ಹೇಳುತ್ತೋ ಅದಕ್ಕೆ ನಾವು ರೆಡಿ ಅಂತ ಹೇಳಿ. ಹೈಕಮಾಂಡ್ ಹೇಳ್ದೇ ಇರೋದು ಪ್ರಾಬ್ಲಮ್ ಆಗ್ತಿದ್ಯಾ ಅಂತ ಅಲ್ಲ. ಪ್ರಾಬ್ಲಮ್ ಇಲ್ಲಿ ಹೂ ಇಸ್ ಹೈಕಮಾಂಡ್? ರಾಹುಲ್ ಗಾಂಧಿಗೆ, ಡಿ ಕೆ ಶಿವಕುಮಾರ್ಗೆ ರಾಹುಲ್ ಗಾಂಧಿ ಹೈಕಮಾಂಡು, ಸಿದ್ದರಾಮಯ್ಯನವ್ರಿಗೆ ಸೋನಿಯಾ ಗಾಂಧಿ ಹೈಕಮಾಂಡು, ಪ್ರಿಯಾಂಕಾ ಗಾಂಧಿ ಒಂಥರ ಇಬ್ಬರಿಗೂ ಕಮಾಂಡು, ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಅನ್ನಂಗೆ. ಸೊ ಈ ರೀತಿಯಾಗಿ ಇವ್ರು ಹೋದಾಗ ಅವ್ರು ಸಮಾಧಾನ ಮಾಡೋದು, ಅವ್ರು ಹೋದಾಗ ಇವ್ರು ಸಮಾಧಾನ ಮಾಡೋದು. ಅಂಡ್ ವೀಕೆಸ್ಟ್ ಹೈಕಮಾಂಡ್ ಕಾಂಗ್ರೆಸ್ ಅಲ್ಲಿ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ. ಅವ್ರ ಕೈಲೇನೋ ಡಿಸಿಷನ್ ತಗೊಳಕ್ ಆಗ್ತಾ ಇಲ್ಲ. ಬಿಕಾಸ್ ಇವ್ರನ್ನ ಕೆಳಗೆ ಇಳಿಸಿದ್ರೆ ಏನೇನಾಗ್ಬೋದು ಅನ್ನೋದು ಒಂದ್ ಲೆಕ್ಕಾಚಾರ ಅವ್ರಿಗೆ, ಅವ್ರು ಕೊಟ್ರೆ ಏನೇನಾಗ್ಬೋದು ಇನ್ನೊಂದು ಲೆಕ್ಕಾಚಾರ ಅವ್ರಿಗೇನು ಕೂತಿ ಜಾಗಕ್ಕೆ ಕರ್ನಾಟಕನ ATM ಮಾಡ್ಕೊಂಡು ಬೇರೆ ಬೇರೆ ರಾಜ್ಯಗಳಿಗೆ ಚುನಾವಣೆಗೆ ಹಣ ಬರ್ತಾ ಇದೆಯಾ, ಆ ತೆಲಂಗಾಣಕ್ಕೆ ದುಡ್ಡು ತಂದು ಕೊಟ್ರ ಆಯ್ತು, ರಾಜಸ್ಥಾನ್ ಚುನಾವಣೆ ತಂದು ಕೊಟ್ರ ಆಯ್ತು, UPಗೆ ತಂದು ಕೊಟ್ರ ಆಯ್ತು, ಡೆಲ್ಲಿಗೆ ತಂದು ಕೊಟ್ರ ಆಯ್ತು. ದೇ ಆರ್ ವರೀಡ್ ಅಬೌಟ್ ಮನಿ ಅಷ್ಟೇ ಇಲ್ಲಿಂದ ತರೋದು. ಅವ್ರಿಗೆ ರಾಜ್ಯ ಜನರ ಹಿತಾಸಕ್ತಿ ಆಗ್ಬೋದು, ಅಭಿವೃದ್ಧಿ ಕಾರ್ಯಗಳಾಗ್ಬೋದು, ಸಮಸ್ಯೆಗಳ ಬಗ್ಗೆ ಚಿಂತೆನೇ ಇಲ್ಲ. ಇವ್ರು ಹಿಂಗೆ ಕಿತ್ತಾಡ್ಕೊಂತಾ ಇರಿ, ನಮಗ್ ಬರೋ ದುಡ್ಡು ನಮಗ್ ಬಂದ್ರೆ ಸಾಕು ಅನ್ನೋ ಮನಸ್ಥಿತಿನಲ್ಲಿ ಅವ್ರು ಪ್ರತಿನಿತ್ಯ ನಡ್ಕೊಂತಾ ಇದ್ದಾರೆ. ಮತ್ತೇನೂ ಮಾಡ್ತಾ ಇಲ್ಲ. ಇದನ್ನೆಲ್ಲ ಅಪೋಸ್ ಮಾಡ್ಲಿಕ್ಕೆ ಕಾಂಗ್ರೆಸ್ ವಕ್ತಾರರು ಇರಬೇಕಾಗಿತ್ತು, ಅವರಿಲ್ಲ. ಹಾಗಾಗಿ ಬಿಜೆಪಿ ಕಾಂಗ್ರೆಸ್ ವಕ್ತಾರರು ಈ ವಿಚಾರದಲ್ಲಿ ಸ್ಟುಡಿಯೋಗೆ ಬರೋ ನೆಸೆಸಿಟಿನೇ ಇಲ್ಲ ಅಂತ ಕೆಲಸದಲ್ಲಿ ನನಗೆ ಅನಿಸ್ಬಿಡುತ್ತೆ. ಯಾಕೆ ಗೊತ್ತಾ? ಅವರ ಶಾಸಕರುಗಳೇ, ಅವರ ಮಂತ್ರಿಗಳೇನೆ ಒಬ್ಬೊಬ್ಬರು ವಕ್ತಾರಗಳಾಗ್ಬಿಟ್ಟವ್ರೆ. ಡಿ ಕೆ ಶಿವಕುಮಾರ್ ವಕ್ತಾರ ಒಂದಷ್ಟು ಜನ, ಸಿದ್ದರಾಮಯ್ಯನವರು ವಕ್ತಾರ ಒಂದಷ್ಟು ಜನ, ಅವರೇ ಓಪನ್ ಆಗಿ ಮಾಧ್ಯಮಗಳಲ್ಲಿ ವಕ್ತಾರಗಳಾಗ್ಬಿಟ್ಟು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಇನ್ನೇನ್ ಬಂದು ಮಾತಾಡ್ತಾರೆ ಇಲ್ಲಿ? ರಾಜ್ಯಾಧ್ಯಕ್ಷರು ಹುಬ್ಳಿಯಿಂದ ಕನೆಕ್ಟ್ ಆಗಿದ್ದಾರೆ, ಸಿದ್ದು ತೇಜಿ ಅಂತ ಹೇಳಿ. ಸರ್ ನಮಸ್ಕಾರ. ನಿಮ್ದು ಫ್ರೇಮ್ ಫಿಕ್ಸ್ ಆದ ತಕ್ಷಣ ನಿಮಗೆ ಪ್ರಶ್ನೆ ಕೇಳ್ತೀನಿ ಸರ್. ರಾಜು ಸರ್ ಏನೋ ಹೇಳ್ತಾರೆ. ವಿಚಾರನ ನಾವು ಮನಸ್ಸಿನಲ್ಲಿ ಯೋಚನೆ ಮಾಡಬೇಕು. ವಕ್ತಾರರು ಅಂದ್ರೆ ಪಕ್ಷದ ಮುಖವಾಣಿ ಅಂತ ನಾವು ಯೋಚನೆ ಮಾಡ್ಕೊಂಡಿರ್ತೀವಿ. ಪಾಪ ಇವತ್ತು ವಕ್ತಾರನೇ ಮಾತಾಡಕ್ಕಾಗದ ಪರಿಸ್ಥಿತಿ ಬಂದ್ಬಿಟ್ಟಿದ್ದಾರೆ. ಅಂದ್ರೆ ಆ MLAಗಳು ಕೂಡ ವಕ್ತಾರನ್ನ ಓವರ್ ಲೂಪ್ ಮಾಡಿ 2ನೇ ದರ್ಜೆ ಪ್ರಜೆಗಳ ಲೆಕ್ಕಕ್ಕೆ ಅವ್ರು ಯೋಚನೆ ಮಾಡ್ಬಿಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ. ಬೇಕಾದ್ರೆ MLAಗಳು ಸ್ಟೇಟ್ಮೆಂಟ್ ಕೊಡ್ಲಪ್ಪ, ದಯವಿಟ್ಟು ವಕ್ತಾರ ಹೋಗ್ಬೇಡಿ ಅಂದ್ರೆ ವಕ್ತಾರಿಗೆ ಮಾತಾಡಕ್ ಅಧಿಕಾರ ಇಲ್ಲ ಈ ವಿಚಾರದಲ್ಲಿ ಅನ್ನೋ ಲೆಕ್ಕಕ್ಕೆ ತಂದು ನಿಲ್ಸ್ಬಿಟ್ಟಿದ್ದಾರೆ. ಸರಿ, ನಾನು ಸಿದ್ದು ಸರಿಗೆ ಪ್ರಶ್ನೆ ಕೇಳಲಿಕ್ಕೆ ಮುಂಚೆ ನಿಮ್ಮ ಅನುಮತಿ ಮೇರೆಗೆ ನಾನು ಇಟ್ನಾಳ್ ಸರ್ ಹತ್ರ ಮಾತಾಡ್ಸ್ಕೊಂಡು ಬರ್ತೀನಿ ಸರ್. ಇಟ್ನಾಳ್ ಸರ್, ಈ ಕನ್ಫ್ಯೂಷನ್ನು ಯಾವ ಮಟ್ಟಿಗೆ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡಿದೆ ಅಂದರೆ, ಸಲೀಂ ಅಹಮದ್ ಅವರು ಇವತ್ತೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಹೊಸಬರಿಗೆ ಅವಕಾಶ ಸಿಗಬೇಕು ಅಂತ ಹೇಳಿ ಕಾಯ್ತಾ ಇದ್ದೇವೆ, ಸಚಿವ ಸಂಪುಟ ಪುನಾರಚನೆ ಆಗಬೇಕು ಅಂತ ಹೇಳಿ ಕಾಯ್ತಾ ಇದ್ದೇವೆ, ಕನಿಷ್ಠ ಪಕ್ಷ 50% ಮಂದಿ ಸಚಿವರಿಗೆ ಗೇಟ್ ಪಾಸ್ ಕೊಟ್ಟು ಹೊಸಬರು. ಅಂದರೆ ಈ ಕಾಯುವಿಕೆ ಅನ್ನೋದು ಮುಂದೂಡಲ್ ಪಡ್ತಾ ಇರೋರ್ಗು ನಾನು ಆಗ್ಲೇ ಕೇಳ್ದ ಹಾಗೆ ಸಚಿವ ಸ್ಥಾನದಲ್ಲಿ ಎಷ್ಟು ದಿನ ಮುಂದೂಡಿತೀವಿ ಗೊತ್ತಿಲ್ಲ, ಹೊಸಬರಿಗೆ ಅವಕಾಶ ಇನ್ನು 1 ವರ್ಷ 1.5 ವರ್ಷ ತಗೊಂಡು ನಾವು ಏನು ಮಾಡೋದು ಅನ್ನೋ ಕನ್ಫ್ಯೂಷನ್ನು. ಇದು ಸಚಿವ ಆಕಾಂಕ್ಷಿಗಳಿಗೂ ಬಂದು ತಲುಪ್ತಾ ಇದೆ. ಇವರಿಬ್ಬರ ನಡುವಿನ ಕುರ್ಚಿ ಕಾಳಗದ ಹೀಟು ಅಂತ. ಈಗ ಸಚಿವ ಸಂಪುಟ ಪುನಾರಚನೆ ಮುಖ್ಯಮಂತ್ರಿಯ ಏನು ಅಧಿಕಾರ ಹಸ್ತಾಂತರದ ತೀರ್ಮಾನ ಆಗುವವರೆಗೂ ಆಗೋದಿಲ್ಲ. ದೇ ಆರ್ ಇಂಟರ್ಲಿಂಕ್ಡ್, ಅದಾಗೋದೇ ಇಲ್ಲ. ಆದರೆ ಇಲ್ಲಿ ಏನಾಗಿದೆ, ನೀವು ಆವಾಗಲೇ ಮಾತಾಡ್ತಿದ್ರಲ್ಲ ಯಾಕೆ ಹೈಕಮಾಂಡ್ ಇದಕ್ಕೆ ಕಾರಣ ಅಂತೇಳಿ. ಡೆಫಿನೆಟ್ಲಿ ಪಾರ್ಟಿ ಹೈಕಮಾಂಡ್ ಈಸ್ ದ ರೀಸನ್. ದ ರೂಟ್ ಕಾಸ್ ಆಫ್ ಆಲ್ ದ ಪ್ರಾಬ್ಲಮ್ ಈಸ್ ಕಾಂಗ್ರೆಸ್ ಪಾರ್ಟಿ ಹೈಕಮಾಂಡ್ ಇನ್ ಡೆಲ್ಲಿ. ಡೇ 1 ಅಲ್ಲಿಂದ ಇಲ್ಲಿವರೆಗೂ ಆಯ್ತಪ್ಪ, ಒಂದು 4-6 ತಿಂಗಳು ನೀವು ಇದ್ರ ಬಗ್ಗೆ ಮಾತಾಡಬಂದು ನಿಮ್ಮ ತೀರ್ಮಾನ ಮಾಡಿದರೆ ಸರಿ. ಬಟ್ ವೆನ್ ಮೀಡಿಯಾ ಹ್ಯಾಸ್ ಸೋ ಮಚ್ ಆಫ್ ಸ್ಪೆಕ್ಯುಲೇಷನ್ ಫ್ರಮ್ ಯುವರ್ ಓನ್ ಪಾರ್ಟಿ ಪೀಪಲ್, ನಿಮ್ಮ ಪಕ್ಷದ
ಶಾಸಕರು ಮಂತ್ರಿಗಳೇ ಸಾರ್ವಜನಿಕ ಮಾತಾಡುವಾಗ ಇದಕ್ಕೊಂದು ಸ್ಪಷ್ಟತೆ ಕೊಡೋದು ನಿಮ್ಮ ಆದ್ಯ ಕರ್ತವ್ಯ. ಇಫ್ ಯು ನೋ ಹೌ ಟು ರನ್ ದ ಪೊಲಿಟಿಕಲ್ ಪಾರ್ಟಿ, ಅಥವಾ ಇವ್ರನ್ನವ್ರು ಕರೆದು ಇವ್ರನ್ನ ಹದ್ದು ಬಸ್ತಲ್ಲಿ ಇಡಬೇಕು, ಇಲ್ಲ ನೀವು ಅದನ್ನು ಸ್ಪಷ್ಟತೆ ಕೊಡಬೇಕು. ಈಗ ಎಲ್ಲಿಗೆ ಬಂತಿದ್ದು? ಇಲ್ಲಿವರೆಗೆ ಏನು ಹೇಳ್ತಿದ್ರು, ಕಾಂಗ್ರೆಸ್ ಹೈಕಮಾಂಡ್ ಹೇಳಿದಂಗೆ ನಾವು ಕೇಳ್ತೀವಿ ಅಂತ ಹೇಳ್ತಾ ಬಂದರು. ಅವಾಗ ಬೇರೆ ಏನೋ ಮಾತಾಡಿದ್ರು, ಅದು 80 MLAಗಳು 136 ಅದೇನು, ದ್ಯಾಟ್ ಈಸ್ ಡಿಫ್ರೆಂಟ್ ಥಿಂಗ್. ಆದರೆ ಈಗ ಎಲ್ಲಿಗೆ ಬಂದಿದೆ, ನನ್ನ ಬಣದಲ್ಲಿ ಇಷ್ಟು ಜನ ಇದ್ದಾರೆ, ನಿಮ್ಮ ಬಣದಲ್ಲಿ ಎಷ್ಟು ಜನ ಇದ್ದಾರೆ, ಅವ್ರನ್ನ ಆ ರೆಸಾರ್ಟಿಗೆ ಕಳಿಸಿ, ಇವ್ರನ್ನ ಫಾರಿನ್ ಟ್ರಿಪ್ಪಿಗೆ ಕಳಿಸಿ, ಇಲ್ಲಿಗೆ ಬಂದಿದೆ ಈಗ. ವೇರ್ ಇಸ್ ದಿಸ್ ಲೀಡಿಂಗ್ ಟು? ಇದು ಎಲ್ಲಿಗೆ ಹೋಗುತ್ತೆ? ಇದು ಮತ್ತೆ ರಾಜಸ್ಥಾನದಲ್ಲಿ ನಡೆದಂಥ ಗೆಹ್ಲೋಟ್ ಮತ್ತು ಪೈಲಟ್ ಪ್ರವಾಸನ ಆಗ್ತದ? ಆಗುವ ಎಲ್ಲ ಅಪಾಯಗಳು ಇದೆ ಈಗ. ಯಾಕಂದರೆ ಕಾಂಗ್ರೆಸ್ ಹೈಕಮಾಂಡ್ ಲೋಕಸಭೆಯಲ್ಲಿ ನಿಜವಾಗ್ಲೂ ಅನೇಕ ರಿಸರ್ಚ್ ಮಾಡಿ ಭಾಳ ಮುಖ್ಯವಾದ ವಿಚಾರಗಳ ಬಗ್ಗೆ ಮಾತಾಡ್ತಾರೆ. ಈ ತಮ್ಮ ಮನೆಯ ಒಳಗಿನ ವಿಚಾರಗಳು ಯಾಕೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ? ಕಾಂಗ್ರೆಸ್ ಹೈಕಮಾಂಡ್ ಅಂದ್ರೆ ನಾವು ಅದು ಬಿಡಿ, ಅದು ಪಕ್ಷದ ಸಮಾಚಾರ, ಅದು ಸೋನಿಯಾ ಗಾಂಧಿನೋ ರಾಹುಲ್ ಗಾಂಧಿನೋ ಹೂವೆವರ್ ಇಟ್ ಈಸ್. ನೀವು 5 ಜನ ಇದ್ದೀರಪ್ಪ ಹೈಕಮಾಂಡಲ್ಲಿ, 5 ಜನ ಕೂತ್ಕೊಂಡು ಮಾತಾಡಿ, ಟೇಕ್ ಅ ಕಾಲ್. ಈಗ DK ಶಿವಕುಮಾರ್ ಹೋದ್ರೆ ಅವ್ರು ಅಪಾಯಿಂಟ್ಮೆಂಟ್ ಕೊಡೋದಿಲ್ಲ, ಮತ್ತೊಬ್ಬರ ಹತ್ರ ಮಾತಾಡ್ತಾರೆ. ಒಂದು ಜನಕ್ಕೆ ಗೊತ್ತಿದೆ, ಅನೇಕರಿಂದ ಮಾತಾಡಿದ್ದಾರೆ, ರಾಹುಲ್ ಗಾಂಧಿ ಈಸ್ ನಾಟ್ ವೆರಿ ಏನಂತಾರೆ, ವೆರಿ ಫಾಂಡ್ ಆಫ್ ಸೀನಿಯರ್ ಲೀಡರ್ಸ್. ತುಂಬ ಸೀನಿಯರ್ ಲೀಡರ್ಸ್ ಬಗ್ಗೆ ಅಷ್ಟು ಅವ್ರಿಗೆ ಹಿ ಡಸಂಟ್ ಶೋ ಮಚ್ ಆಫ್ ಇಂಟ್ರೆಸ್ಟ್. ಅದು ಆ ಪಾರ್ಟಿಯಲ್ಲಿ ಅದೊಂದು ಡೆಲ್ಲಿ ಸರ್ಕಲಲ್ಲಿ ಅದೊಂದು ಮಾತಿದೆ. ಅದನ್ನು ಮೊನ್ನೆ ಒಬ್ಬ ಸಂಸದರು ಕೂಡ ಹೇಳಿದರು, ಹಿರಿಯ ಸಂಸದರು ಕೂಡ ಹೇಳಿದರು. ಬಟ್ ಏನಂದರೆ, ವಾಟ್ ಎವರ್ ಇಟ್ ಈಸ್, ಟೇಕ್ ಅ ಕಾಲ್. ಈಗ ಇಷ್ಟೆಲ್ಲ ಸ್ಪೆಕ್ಯುಲೇಷನ್ ಆಗುವಾಗ ನೀವು ಪಾರ್ಟಿ ಇಬ್ಬಾಗ ಆಗೋರು ಕಾಯ್ತೀರಾ ಅಂತ? ಪಾರ್ಟಿ ಇಬ್ಬಾಗ ಆಗೋದು ಹೋಗ್ಲಿ. ಈಗ BJP ಕಾಂಗ್ರೆಸ್ ಮುಕ್ತ ರಾಜಕಾರಣ ಮಾಡ್ತದೋ, ಅಥವಾ ಕಾಂಗ್ರೆಸ್ BJP ಮುಕ್ತ ರಾಜಕಾರಣ, ದಟ್ಸ್ ಡಿಫ್ರೆಂಟ್. ಬಟ್ ಕಂಟ್ರಿ ನೀಡ್ಸ್ ಅ ಹೆಲ್ದಿ ಪೊಲಿಟಿಕಲ್ ಪಾರ್ಟಿ. ಕಾಂಗ್ರೆಸ್ ಮುಕ್ತ ರಾಜ್ಯ ಆಗ್ಲಿಕ್ಕೆ ಕಾರಣ ಆಗಬಾರ್ದು ಅಂತ ಅಷ್ಟು ಅಲ್ಲ. ಅದು ಈಗಿನ ಮಾತಲ್ಲ ಸ್ಮಿತಾ, ಅದು ಯಾವಾಗಿನ ಕಾಲದಿಂದ ಸುಮಾರು 25-30 ವರ್ಷ ಹಿಂದೆ ಅಲ್ಲಿಂದ ಕೇಳ್ತಾ ಇದ್ದಾನೆ, ದ ಎನಿಮಿ ಆಫ್ ಕಾಂಗ್ರೆಸ್ ಇಸ್ ಕಾಂಗ್ರೆಸ್. ಇದನ್ನ ಕಾಂಗ್ರೆಸ್ಸಿನ ಮಂತ್ರಿಗಳೇ ಅನೇಕ ಸತಿ ಖಾಸಗಿ ಹೇಳ್ತಾರೆ. ಸಿದ್ದು ಸರ್ ಜಾಯ್ನ್ ಆಗಿದ್ದಾರೆ. ಸಿದ್ದು ಸರ್, ನೀವು ಬರ್ಲಿಕ್ಕೆ ಮುಂಚೆ ಕೃಷ್ಣ ಅವರಿದ್ದಾರೆ, ಒಕ್ಕಲಿಗ ಸಮುದಾಯದ ಮುಖಂಡರು. ಸಿದ್ದರಾಮಯ್ಯನವರು ಈಗ ಔದಾರ್ಯತೆ ತೋರಿಸಬೇಕು, 7.5 ವರ್ಷಗಳ ಕಾಲ ಆಡಳಿತವನ್ನ ಅನುಭವಿಸಿದ್ದಾರೆ, ಅಧಿಕಾರವನ್ನ ಅನುಭವಿಸಿದ್ದಾರೆ. ಈಗ ದೊಡ್ಡ ಮನಸ್ಸು ಮಾಡಿ ಬೇರೆಯವರಿಗೆ ಅದನ್ನ DK ಶಿವಕುಮಾರ್ ಅವರಿಗೆ ಬಿಟ್ಕೊಡ್ಬೇಕು, ಸಮಾಜವಾದಿ ಅನ್ನೋದನ್ನ ನಿಜ ಅರ್ಥದಲ್ಲಿ ನಿಭಾಯಿಸಬೇಕು ಅಂತ ಹೇಳಿ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಮೇಡಮ್, ಇಲ್ಲಿ ಏನಾಗುತ್ತೆ, ಒಕ್ಕಲಿಗೆ ಸಮಾಜ ಹೇಳ್ತಾ ಇದೆ ಅಂದ ಒಂದ್ ಮಾತು ಕಣ್ಣಕ್ಕಿಂತ ಚುನಾವಣೆ ಸಂದರ್ಭದಲ್ಲಿ ಇಡೀ ರಾಜ್ಯದ ಜನ ಕಾಂಗ್ರೆಸ್ ಅನ್ನ ಒಪ್ಕೊಂಡಿದ್ರು, ಮತ್ತೆ ಸಿದ್ದರಾಮಯ್ಯರು ಒಪ್ಕೊಂಡು ವೋಟ್ ಅನ್ನ ಹಾಕಿದ್ರು. ಇವ್ರ ಒಳಗಡೆ ಹೊಂದಾಣಿಕೆ ಏನಿದೆ ರಾಜ್ಯ ಜನರಿಗೆ ಗೊತ್ತಿಲ್ಲ. ಒಂದ್ ಕಡೆ ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಆಗ್ಲಿ ಅಂತ ಒಂದು ಆಶಾಭಾವನೆ ಇತ್ತು, ಮತ್ತೊಂದು ಇವರು 5 ಗ್ಯಾರಂಟಿಗಳನ್ನ ಮತ್ತು ಉತ್ತರ ಕರ್ನಾಟಕದ ಹಲವಾರು ರೈತರ ಬೇಡಿಕೆಗಳಾಗಿರ್ಬೋದು, ಇಡೀ ರಾಜ್ಯದಲ್ಲಿ ನೀರಾವರಿ ಯೋಜನೆ, ರೈತರ ಸಮಸ್ಯೆಗೆ ಸ್ಪಂದಿಸ್ತಾರ ಅನ್ನುವಂತ ಒಂದು ನಿಟ್ಟಿನಲ್ಲಿ ಇವತ್ತು ಕಾಂಗ್ರೆಸ್ಗೆ ಮತವನ್ನು ಕೊಟ್ಟೇವೆ. ಇವರು ಒಳಗಡೆ ಜಗಳ ತಗೊಂಬಂದು ಮುಖ್ಯಮಂತ್ರಿ 7 ವರ್ಷ, 2 ವರ್ಷನೋ 3 ವರ್ಷನೋ 5 ವರ್ಷನೋ ಇವತ್ತು ಏನೇ ಇದ್ರು ಕೂಡ ಅವ್ರು ತಮ್ಮ ಒಂದು ವೇದಿಕೆಯಲ್ಲೇ ಅಥವಾ ತಮ್ಮ ಹೈಕಮಾಂಡ್ ವಿಚಾರದಲ್ಲೇನೆ ಸರಿಪಡಿಸ್ಕೋಬೇಕು ವಿನಾ ಇವರು ಬೀದಿಗೆ ಬಂದು ಈ ತರ ಕಚ್ಚಾಡ್ತಾ ಇದಾರಲ್ಲ. ಎಲ್ಲ ಒಂದ್ ಕಡೆ ರಾಜ್ಯದ ಜನ ಇವತ್ತು ನೋಡಿ, 5ರಿಂದ ವರ್ಗ ಅಂದ್ರೆ 86% ಜನ ಇವತ್ತು ಕಾಂಗ್ರೆಸ್ಗೆ ವೋಟ್ ಹಾಕಿದ್ರು. ಯಾಕೆ ಹಾಕಿದ್ರು? ಎಲ್ಲ ಒಂದ್ ಕಡೆ ನಮ್ಮ ಪರವಾಗಿದ್ದಾರೆ, ನಮ್ಮ ಹಿಂದುಳಿದ ವರ್ಗದ ಪರ ಕೆಲಸ ಮಾಡ್ತಾರೆ,